ನಮಸ್ಕಾರ ಸ್ನೇಹಿತರೆ, ಬ್ಲೌಸನ್ನು ಎಷ್ಟೇ ಕರೆಕ್ಟಾಗಿ ಹೊಲಿದ್ಬಿಟ್ರು ಒಂದು ಕೆಲವು ಸಣ್ಣ ಮಿಸ್ಟೇಕಿಂದಾಗಿ ಇಡೀ ಬ್ಲೌಸಿನ ಅಂದ ಹಾಳಾಗಿಬಿಡತ್ತೆ. ಅದೇನಂತ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಅಥವಾ ಹೊಸ ವ್ಯೂವರ್ಸ್ ಆಗಿದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡಿ. ಆಗ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ 3 ಆಪ್ಷನ್ ಬರುತ್ತೆ, ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಪ್ರೆಸ್ ಮಾಡಿಬಿಟ್ರೆ ನಾನು ಈ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದುಬಿಟ್ಟು ಆ ವಿಡಿಯೋನ ಬಹಳ ಬೇಗ ನೋಡಲಿಕ್ಕೆ ಸಹಾಯ ಆಗುತ್ತೆ. ಓಕೆ, ಇನ್ನು ಲೇಟ್ ಮಾಡೋದು ಬೇಡ. ಬ್ಲೌಸ್ನಲ್ಲಿ ಆಗೋ ಸಣ್ಣ ಮಿಸ್ಟೇಕು ಯಾವುದು ಅನ್ನೋದನ್ನು ವಿವರವಾಗಿ ನೋಡೋಣ ಬನ್ನಿ. ಬ್ಲೌಸನ್ನು ನೀವು ಎಷ್ಟೇ ಸುಂದರವಾಗಿ ಡಿಸೈನ್ ಮಾಡಿ ಅಥವಾ ಇಲ್ಲಿ ಸೈಡ್ ಫಿಟ್ಟಿಂಗ್ ಆಗಲಿ ಎಲ್ಲದೂ ಪರ್ಫೆಕ್ಟ್ ಇದೆ ಅಂತಾದಾಗ ಇಲ್ಲೊಂದು ಕಾಜು ಗುಂಡಿ ಪಟ್ಟಿ ಕರೆಕ್ಟ್ ಆಗಿಲ್ಲ ಅಂದ್ಬಿಟ್ರೆ ಇಡೀ ಬ್ಲೌಸಿನ ಸೌಂದರ್ಯನೇ ಹಾಳಾಗಿಬಿಡತ್ತೆ. ನೋಡಿ, ನಾನೀಗ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಹುಕ್ಸ್ ತೆಗೆದುಕೊಂಡಿದೆಯಲ್ವ, ಈ ರೀತಿ ಹುಕ್ಸನ್ನು ಹಾಕಿದಾಗ ಕೆಲವು ಸರ್ತಿ ನೋಡಿ ಈ ರೀತಿ ಆಗಿ ಬರುತ್ತೆ. ನೀವು ಹುಕ್ಸ್ ಹಾಕಿದ್ಮೇಲೆ ಬ್ಲೌಸನ್ನು ಹಾಕ್ಕೊಂಡಾಗ ಅಂದರೆ ಪಟ್ಟಿ ಇಲ್ಲಿರುತ್ತೆ, ಹೀಗೆ ಇಲ್ಲಿ ಓಪನ್ ಆಗಿ ಬರುತ್ತೆ. ಈ ರೀತಿ ಆಗಿಬಿಟ್ರೆ ಇಡೀ ಬ್ಲೌಸಿನ ಇಲ್ಲಿ ಫಿಟ್ಟಿಂಗ್ ಕೂಡ ಅಷ್ಟು ಕರೆಕ್ಟ್ ಆಗಲ್ಲ, ಮತ್ತು ನೋಡಲಿಕ್ಕೂ ಸುಂದರವಾಗಿ ಕಾಣಲ್ಲ. ಅದೇ ರೀತಿ ಇಲ್ಲಿ ಎದೆ ಸರ್ತ ಬರುತ್ತಲ್ವ ಇಲ್ಲಿ ಟಕ್ಸು, ಇಂಥಲ್ಲಿ ಕೂಡ ಟೈಟ್ ಆದಾಗೇ ಆಗಿಬಿಡತ್ತೆ. ಅದಕ್ಕೆ ಕಾರಣ ಅಂದರೆ ಮೊದಲನೇದಾಗಿ ಈ ಏನು ಹುಕ್ಸಿನ ಪಟ್ಟಿ ಇದೆಯಲ್ವ, ಇದನ್ನು ಹೊಲ್ದಿರೋದು ಕರೆಕ್ಟ್ ಆಗದೇ ಇರೋದು. ಅಂದರೆ ಹೀಗೆ ಸ್ಟ್ರೇಟಾಗಿ ಹುಕ್ಸಿನ ಪಟ್ಟಿ ಬರದೇ ಇದ್ರೂ ಕೂಡ ಇಲ್ಲಿ ಈ ರೀತಿ ಹೀಗೆ ಓಪನ್ ಆದಾಗೆ ಆಗಿಬಿಡತ್ತೆ ಹಾಕ್ಕೊಂಡಾಗ. ಇನ್ನು ಕಾಜನ್ನು ಸರಿಯಾಗಿ ಹೊಲಿದೇ ಇದ್ರೂ ಕೂಡ ಈ ಪ್ರಾಬ್ಲಮ್ ಬರುತ್ತೆ. ಕಾಜ್ ಅಂದರೆ ನೋಡಿ, ಈ ಹುಕ್ಸನ್ನು ಹಾಕಲಿಕ್ಕೆ ಇಷ್ಟೇ ಜಾಗ ಸಾಕಾಗತ್ತೆ. ಇದಕ್ಕಿಂತನೂ ಬಹಳ ಉದ್ದದ ಕಾಜನ್ನು ಹೊಲಿದ್ಬಿಟ್ರೆ ಹೀಗೆ ಹುಕ್ಸನ್ನು ಹಾಕಿದಾಗ ಈ ರೀತಿ ಹೀಗೆ ಜಗ್ ಬಂದುಬಿಡತ್ತೆ. ಆಗ ಈ ರೀತಿ ಹೀಗೆ ಕಾಜಿನ ಪಟ್ಟಿ ಇಷ್ಟು ಗ್ಯಾಪ್ ಕಾಣಿಸುತ್ತೆ. ಮತ್ತು ಇನ್ನೊಂದು ಕಾರಣ ಅಂದರೆ ಇದನ್ನು ಈ ದೂರ ಹೊಲಿದು ಬಿಡೋದು. ಅಂದರೆ ಕಾಜಿನ ಪಟ್ಟಿನ ನಾವು ಇಲ್ಲಿ ಜಾಯಿಂಟ್ ಮಾಡಿರ್ತೀವಿ, ಈ ಕಾಜನ್ನು ನೀವು ಇಲ್ಲಾಗಲಿ ಅಥವಾ ಇಲ್ಲಿ ಸ್ವಲ್ಪ ದೂರ ಹೊಲಿದ್ಬಿಟ್ರೆ ಆ ರೀತಿ ಪ್ರಾಬ್ಲಮ್ ಬರುತ್ತೆ. ಇದನ್ನು ಆದಷ್ಟು ಕಾಜಿ ನೋಡಿ, ಇಲ್ಲಿ ಸ್ವಲ್ಪ ದೂರ ಆಗಿದೆ ಪಟ್ಟಿ, ಇಲ್ಲಿ ಎಂಡ್ ಆಗಿದೆ, ಇಲ್ಲಿ ಬಂದುಬಿಟ್ಟಿದೆ ಕಾಜು. ಈ ಕಾಜನ್ನು ಆದಷ್ಟು ಹತ್ತಿರನೇ ಹೊಲಿಬೇಕಾಗತ್ತೆ. ಹತ್ತಿರ ಹೊಲಿದಾಗ ಕರೆಕ್ಟಾಗಿ ಹೀಗೆ ನಿಲ್ಲತ್ತೆ. ನೋಡಿ, ಇದು ಈ ಕಾಜಿನ ಉದ್ದನೂ ಕೂಡ ಜಾಸ್ತಿ ಆಗಿದೆ. ಇಲ್ಲಿ ಈ ಕಡೆ ಬಹಳ ಜಾಸ್ತಿ ಇದೆ, ಇಲ್ಲಿ ಹುಕ್ಸಿನ್ಕಿಂತನೂ ಈ ಕಡೆ ಮತ್ತು ಈ ಕಡೆ ಜಾಸ್ತಿ ಇದೆ. ಆ ರೀತಿ ಆದಾಗ ಹೀಗೆ ಜಗ್ಗಿ ಬಿಟ್ಟು ಈ ರೀತಿ 2 ಹುಕ್ಸನ್ನು ಹಾಕೋದ ಮಧ್ಯೆ, ಅಂದರೆ 2 ಹುಕ್ಸಿನ ಮಧ್ಯೆ ಈ ರೀತಿ ಹೀಗಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಫಿಟ್ಟಿಂಗ್ ಕೂಡ ಆಗ ಕರೆಕ್ಟ್ ಆಗಲ್ಲ, ಒಂದು ಲೂಸ್ ಆದಂಗೆ ಆಗುತ್ತೆ, ಇಲ್ಲಾಂದರೆ ಇಲ್ಲಿ ಎದೆ ಹತ್ರ ಟೈಟ್ ಆದಂಗೆ ಕೂಡ ಆಗ್ಬೋದು. ಕಾಜು ಗುಂಡಿ ಪಟ್ಟಿ ಮಾಡಿರೋದು ಕರೆಕ್ಟ್ ಇದೆ, ಅದೇ ರೀತಿ ಕಾಜನ್ನು ಹುಕ್ಸನ್ನು ಹೊಲಿದಿರೋದು ಕೂಡ ಕರೆಕ್ಟ್ ಇದೆ ಅಂತಾದಲ್ಲಿ ಈ ರೀತಿ ಕುತ್ಕೊಳ್ಬೇಕಾಗತ್ತೆ. ಈ ಪಟ್ಟಿ ಒಂದು ಸ್ವಲ್ಪನೂ ಕಾಣಬಾರ್ದು, ಕರೆಕ್ಟಾಗಿ ಹುಕ್ಸಿನ ಪಟ್ಟಿ ಕಾಜಿನ ಪಟ್ಟಿ ಮೇಲೆ ಹೀಗೆ ಕುತ್ಕೊಳ್ಬೇಕು. ಇದು ಈ ರೀತಿ ತೆಗೆದಿಟ್ಟಾಗಲ್ಲ, ಮೈಗೆ ಹಾಕ್ಕೊಂಡಾಗ ಈ ರೀತಿ ಆಗಬೇಕಾಗತ್ತೆ. ಆಗ ನಿಮಗೆ ಫಿಟ್ಟಿಂಗ್ ಕರೆಕ್ಟ್ ಬರುತ್ತೆ. ಇಲ್ಲ ಈ ರೀತಿ ಹೀಗೆ ಓಪನ್ ಆದಂಗೆ ಆಯಿತು ಅಂದ್ಬಿಟ್ರೆ ಅಷ್ಟು ನೀಟಾಗಿ ಬರಲ್ಲ. ಇದು ಅತಿ ಮುಖ್ಯ ಕಾರಣ. ಅಂದರೆ ನೀವು ಕಾಜನ್ನು ಸರಿಯಾಗಿ ಹೊಲಿದೇ ಇದ್ದರೆ, ಉದ್ದ ಜಾಸ್ತಿ ಇರೋದು ಒಂದು ಕಾರಣ, ಮತ್ತು ಈ ಪಟ್ಟಿ ಏನು ಜಾಯಿಂಟ್ ಮಾಡಿರ್ತೀವರಲ್ವ, ಇದಕ್ಕಿಂತ ದೂರದಲ್ಲಿ ಕಾಜನ್ನು ಹೊಲಿಯೋದು ಒಂದು ಕಾರಣ ಆಗಿದೆ. ಹಾಗಾಗಿ ನೀವು ಎಷ್ಟೇ ಕರೆಕ್ಟ್ ಫಿಟ್ಟಿಂಗನ್ನು ಮಾಡ್ಕೊಂಡ್ರಿ ಅಂದ್ರೂ ಕೂಡ ಕಾಜು ಗುಂಡಿ ಪಟ್ಟಿನ ಕಾಜನ್ನು ಮಾಡಿರೋದು ಸರಿಯಾಗಿಲ್ಲ ಅಂದರೆ ಈ ರೀತಿ ಫಿಟ್ಟಿಂಗು ಪರ್ಫೆಕ್ಟ್ ಆಗದೆ ಒಂದು ರೀತಿ ನೋಡಲಿಕ್ಕೂ ಕೂಡ ಸುಂದರವಾಗಿ ಕಾಣಿಸಲ್ಲ. ಫಿಟ್ಟಿಂಗ್ ಎಷ್ಟೇ ಕರೆಕ್ಟ್ ಆದ್ರೂ ಕೂಡ ಈ ರೀತಿ ಚೆನ್ನಾಗಿ ಕಾಣಿಸದೇ ಇರೋದಕ್ಕೆ ಕಾರಣ, ಮತ್ತು ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆ, ಆ ಬಟನನ್ನು ಪ್ರೆಸ್ ಮಾಡಿ. ಮತ್ತು ನಿಮಗೂ ಈ ಬ್ಲೌಸಿನ ಬಗ್ಗೆ ಇನ್ನೇನಾದರೂ ಡೌಟ್ಸ್ಗಳಿದ್ದಲ್ಲಿ ಅಥವಾ ಸಮಸ್ಯೆಗಳು ಬಂದಲ್ಲಿ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿಬಿಟ್ರೆ ನನಗೆ ತಿಳಿದಷ್ಟು ಪರಿಹಾರನ ನಾನು ನಿಮಗೆ ಇನ್ನೊಂದು ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.